ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನನ್ನ ಇವತ್ತಿನ ವಿಡಿಯೋ ಯಾವ ವಿಷಯದ ಬಗ್ಗೆಪ್ಪ ಅಂತ ಹೇಳಿದರೆ, ತುಂಬ ಜನಕ್ಕೆ ಕಿವಿ ನೋವಿರುತ್ತಲ್ಲ. ಈ ಕಿವಿ ನೋವನ್ನು ನಾವು ಅತಿ ಸುಲಭವಾಗಿ ಯಾವ ಥರ ಕಡಿಮೆ ಮಾಡ್ಕೊಳ್ಳೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆದ್ದರಿಂದ ವಿಡಿಯೋನ ಎಲ್ಲನೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆ ತನಕ ನೋಡಿ. ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ನನ್ನ ವಿಡಿಯೋದಿಂದ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗ್ತಿದೆ ಅಂತ ಹೇಳಿದ್ರೆ ಕೊನೆಯದಾಗಿ ವಿಡಿಯೋಗೊಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗಾದರೆ ಬನ್ನಿ, ಈ ಕಿವಿ ನೋವನ್ನು ಯಾವ ಥರ ಅತಿ ಸುಲಭವಾಗಿ ನಾವು ಕಡಿಮೆ ಮಾಡ್ಕೋಬೋದು ಮನೆಯಲ್ಲೇ ಅಂತ ನೋಡ್ಕೊಂಬರೋಣ. ಫ್ರೆಂಡ್ಸ್, ನಾವಿಲ್ಲಿ ಮೊದಲು ತಿಳ್ಕೊಳ್ಳೋಣ ಕಿವಿ ನೋವು ಯಾವುದರಿಂದ ಬರುತ್ತೆ ಮತ್ತು ಹೇಗೆ ಬರುತ್ತೆ ಅಂತ ಹೇಳಿ. ಕಿವಿ ನೋವು ಫ್ರೆಂಡ್ಸ್ ಅತಿ ಹೆಚ್ಚು ನಾವು ಸೌಂಡ್ ಅಂದರೆ ವಾಲ್ಯೂಮ್ ಜಾಸ್ತಿ ಕೇಳೋದ್ರಿಂದ, ಅಂದರೆ ವಾಲ್ಯೂಮ್ ಅತಿ ಹೆಚ್ಚು ಇಟ್ಟು ನಮ್ಮ ಕಿವಿ ಹತ್ರ ಕೇಳೋದ್ರಿಂದ ನಮಗೆ ಕಿವಿ ನೋವು ಬರುತ್ತೆ. ಮತ್ತು ಇವಾಗಂತೂ ಇಯರ್ಫೋನ್, ಚಿಕ್ಕ ಮಕ್ಕಳು ಸಹಿತ ಫೋನ್ ಇಟ್ಕೊಂಡಿರ್ತಾರೆ, ಇಯರ್ಫೋನ್ ಹಾಕ್ಕೊಂಡೇ ಇರ್ತಾರೆ. ಇಯರ್ಫೋನ್ ನಾವು ಅತಿ ಹೆಚ್ಚು ಬಳಕೆ ಮಾಡೋದ್ರಿಂದ ಈ ಕಿವಿ ನೋವು ಬರೋ ಸಾಧ್ಯತೆಗಳಿರುತ್ತೆ. ಅದರಿಂದ ನಾವು ಅತಿ ಹೆಚ್ಚಾಗಿ ಇಯರ್ಫೋನ್ಗಳನ್ನ ಬಳಕೆ ಮಾಡೋದನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ಫ್ರೆಂಡ್ಸ್ ಏನಂತ ಹೇಳಿದ್ರೆ, ಹಲ್ಲು ನೋವಿರುತ್ತಲ್ಲ, ಈ ದೌಡೆ ಹಲ್ಲು ನೋವಿದ್ರೆ ನಮಗೆ ಕಂಪಲ್ಸರಿ ಕಿವಿ ನೋವು ಬಂದೇ ಬರುತ್ತೆ. ಈ ದೌಡೆ ಹಲ್ಲಲ್ಲದೆ ಬೇರೆ ಹಲ್ಲು ನೋವಿದ್ರೆ ನಮಗೆ ಕಿವಿ ನೋವು ಬರೋ ಸಾಧ್ಯತೆಗಳಿರೋದಿಲ್ಲ. ಈ ದೌಡೆ ಹಲ್ಲು ನೋವಿದ್ರೂ ಕಂಪಲ್ಸರಿ ಕಿವಿ ನೋವು ಬಂದೇ ಬರುತ್ತೆ. ಹುಳುಕಾಗಿರುತ್ತಲ್ಲ ಹಲ್ಲು, ಅದರಿಂದ ನಮಗೆ ಕಿವಿಗೆ ಸಹಿತ ಪೇಯ್ನ್ ಬೀಳುತ್ತೆ ಮತ್ತು ಕಣ್ಣು ಸಹಿತ ನೋವೋ ಸಾಧ್ಯತೆಗಳಿರುತ್ತಲ್ವ. ಸೊ ಅದರಿಂದ ಈ ಕಿವಿ ನೋವು ಬಂದಾಗ ನಾವು ಯಾವ ಥರ ಕಡಿಮೆ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ. ಫ್ರೆಂಡ್ಸ್, ನಿಮಗೆ ಈ ಕಿವಿ ನೋವು ಬಂದಾಗ ನೀವು ಏನು ಮಾಡಬೇಕಂತ ಹೇಳಿದ್ರೆ, ಎಲ್ಲರೂ ಮನೆಯಲ್ಲಿ ಸಹಿತ ಕೊಬ್ಬರಿ ಎಣ್ಣೆ ಇದ್ದೇ ಇರುತ್ತಲ್ಲ, ಕೊಬ್ಬರಿ ಎಣ್ಣೆ. ಈ ಕೊಬ್ಬರಿ ಎಣ್ಣೆನ ನಾವು ಸ್ವಲ್ಪ ತೆವಿಲಿ ಬಿಸಿ ಮಾಡ್ಕೋಬೇಕು. ಅಂದರೆ ತುಂಬ ಬಿಸಿ ಇಲ್ಲ, ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ಅದು ಸ್ವಲ್ಪ ನಾವು ಕೈಯಲ್ಲಿ ಮುಟ್ಟು ನೋಡಬೇಕು. ಅಂದರೆ ಸ್ವಲ್ಪ ಬೆಚ್ಚಗಿದ್ದಾಗೇ ಒಂದು 3 ಹನಿ ನಮ್ಮ ಕಿವಿಗೆ ಬಿಟ್ಕೋಬೇಕು. ಫ್ರೆಂಡ್ಸ್, ಈ ಥರ ನಾವು ಕೊಬ್ಬರಿ ಎಣ್ಣೆಯಿಂದ ನಮ್ಮ ಕಿವಿಗೆ ಹಾಕೋದ್ರಿಂದ ನಮ್ಮದು ಕಿವಿ ನೋವು ಇರುತ್ತಲ್ಲ, ಆ ಕಿವಿ ನೋವು ಆಟೋಮೆಟಿಕ್ಲಿ ಕಡಿಮೆ ಆಗಿಬಿಡುತ್ತೆ. ಆ ಕೊಬ್ಬರಿ ಎಣ್ಣೆನ ಹಾಕಿ ನೀವು ಒಂದು 1/2 ಅವರ್ ಯಾವ ಭಾಗಕ್ಕೆ ಆಯಿಲ್ ಹಾಕಿರ್ತಾರಲ್ಲ ಆ ಭಾಗ ಬಿಟ್ಟು ಎಡಭಾಗಕ್ಕೆ ಹಾಕಿದ್ರೆ ಬಲಭಾಗಕ್ಕೆ, ಬಲಭಾಗಕ್ಕೆ ಹಾಕಿದ್ರೆ ಎಡಭಾಗಕ್ಕೆ ಮಲ್ಕೋಬೇಕಾಗುತ್ತೆ. ಒಂದು ಅರ್ಧ ಗಂಟೆ ನೀವು ಮಲ್ಕೊಳ್ಳೋದ್ರಿಂದ ಈ ಆಯಿಲ್ ಹಾಕಿರೋದು ನಮ್ಮ ಕಿವಿಯ ತಮಟೆ ಒಳಗಡೆ ಹೋಗಿ ಏನು ಪೇಯ್ನ್ ಇರುತ್ತಲ್ಲ ಅದು ನಿಧಾನಕ್ಕೆ ಕಡಿಮೆ ಆಗುತ್ತೆ. ಮತ್ತು ನಮ್ಮ ಕಿವಿಯಲ್ಲಿ ಏನೇ ಒಂದು ಧೂಳಿನ ಅಂಶ ಇದ್ರೂ ಅದನ್ನ ಹೊರಗಡೆ ಹಾಕುವಂಥ ಕೆಲಸ ಈ ಕೊಬ್ಬರಿ ಎಣ್ಣೆ ಮಾಡುತ್ತೆ. ಈ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ನಮ್ಮ ಕಿವಿ ಸಹಿತ ಸ್ಪಷ್ಟವಾಗಿ ಕೇಳೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಕೆಲವೊಬ್ಬರು ಕಿವಿ ನೋವು ಬಂದಾಗ ಜಾಸ್ತಿ ಇಯರ್ಬಡ್ಸ್ಗಳನ್ನ ಹಾಕೋದು, ಪಿನ್ಗಳನ್ನ ಹಾಕೋದು ಕಿವಿಗೆ, ಮತ್ತು ಮ್ಯಾಚ್ ಬಾಕ್ಸ್ ಕಡ್ಡಿಗಳನ್ನ ಹಾಕೋದು, ಉಪ್ಪು ನೀರು ಬಿಡೋದು, ಇದೆಲ್ಲ ನಾವು ಮಾಡುವಂಥ ಮೊದಲ ತಪ್ಪು. ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಕಿವಿ ನೋವು ಬಂತಂತ ಹೇಳಿದ್ರೆ ಈ ತಪ್ಪುಗಳನ್ನಂತೂ ಮಾಡೋಕ್ಕೆ ಹೋಗಬೇಡಿ. ಈ ತಪ್ಪುಗಳು ಮಾಡಿದ್ರೆ ನಮ್ಮ ಕಿವಿಯ ತಮಟೆ ಭಾಗ ತುಂಬ ಅಂದರೆ ತುಂಬ ಪೆಟ್ಟು ಬೀಳೋ ಸಾಧ್ಯತೆಗಳಿರುತ್ತೆ. ಫ್ರೆಂಡ್ಸ್, ನಮ್ಮ ತಮಟೆ ಭಾಗಕ್ಕೆ ಏನಾದರೂ ಪೆಟ್ಟು ಬಿತ್ತಂತ ಹೇಳಿದ್ರೆ ನಮಗೆ ಕಿವಿ ಕೇಳೋ ಸಾಧ್ಯತೆ ಸಹಿತ ತುಂಬ ಕಡಿಮೆ ಇರುತ್ತೆ. ಅದರಿಂದ ನಾವು ಏನೇ ಮಾಡಿದ್ರೂ ಅತಿ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಮಾಡಬೇಕಾಗುತ್ತೆ. ನಿಮಗೆ ಈ ಮನೆಮದ್ದುಗಳನ್ನ ಮಾಡೋದಕ್ಕಾಗೋದಿಲ್ಲ ಅಂತ ಅನ್ನೋರು ನಿಮಗೆ ಮೆಡಿಕಲ್ ಶಾಪಲ್ಲಿ ಕಿವಿ ನೋವಿನ ಡ್ರಾಪ್ಸ್ಗಳು ಸಿಗುತ್ತೆ. ಆ ಡ್ರಾಪ್ಸ್ಗಳನ್ನ ಕಿವಿಗೆ ಬಿಟ್ಕೊಳ್ಳಿ, ಅದೂ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ಬಿಸಿ ಮಾಡಿದ ಕೊಕೊನಟ್ ಆಯಿಲ್ನ ನೀವು ದಿನಕ್ಕೆ 2 ಬಾರಿ ಅಂತ ಹೇಳಿದ್ರೆ 4 ಅವರ್ಗೆ ಒಮ್ಮೆ ನೀವು ಈ ಕೊಕೊನಟ್ ಆಯಿಲ್ನ ನಿಮಗೆ ಕಿವಿಗೆ ಬಿಡ್ತಾ ಇರಿ. ಈ ಥರ ಬಿಡೋದ್ರಿಂದ ನಿಮ್ಮ ಕಿವಿ ನೋವು ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಬಂದ್ರಲ್ಲ, ಕಿವಿ ನೋವಿಗೆ ಅತಿ ಸುಲಭವಾಗಿ ನಾವು ಯಾವ ಥರ ಮನೆಯಲ್ಲೇ ಮನೆಮದ್ದನ್ನು ಟ್ರೈ ಮಾಡಿ ಕಿವಿ ನೋವನ್ನು ಹೋಗಲಾಡಿಸ್ಬೋದು ಅಂತ ಹೇಳಿ. ನಿಮಗೂ ಸಹಿತ ಕಿವಿ ನೋವಿದ್ರೆ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ. ನನಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ಹೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ನಿಮಗೂ ಸಹಿತ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ನನಗೆ ಅನ್ನಿಸ್ಬೇಕಾದ್ರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇನ್ನಷ್ಟು ಹೆಲ್ತ್ ಟಿಪ್ಸ್ಗಳನ್ನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೋಬೇಕಂತ ಅನಿಸುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನಷ್ಟು ಹೊಸ ಬ್ಯೂಟಿ ಟಿಪ್ಸ್ ಮತ್ತು ಹೆಲ್ತ್ ಟಿಪ್ಸ್ಗಳೊಂದಿಗೆ ಇನ್ನಷ್ಟು ಉಪಯೋಗವಾಗುವಂಥ ವಿಡಿಯೋಗಳನ್ನ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.